ಮೃತ್ಯು ಪ್ರಯಾಣ ಶುರುವಾಯಿತು ಶಾಸ್ತ್ರಿಗಳೇ. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ? ಹೆತ್ತ ಕರಳಿನ ಕೂಗು, ಮಮಕಾರ ಮುಗಿತಿದೆ. ಆಸೆ ಗೀಸೆ ಎಲ್ಲ ಅಂತ್ಯ ಆಗ್ತಾ ಇದೆ. ಅರ್ಥ ಆಗ್ಲಿಲ್ಲ ಸ್ವಾಮಿ. ಸೃಷ್ಟಿ ತುಂಬಾ ವಿಚಿತ್ರವಾಗಿದೆ ಶಾಸ್ತ್ರಿಯವರೇ. ಮನುಷ್ಯ ಕಾಲಗರ್ಭದಲ್ಲಿ ಸೇರೋ ಅಷ್ಟು ಸುಲಭವಾಗಿ ಕಾಲನ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಕಾಲಕ್ಕೆ ಸವಾಲು ಹಾಕಬೇಕು ಅಂತ ಅನ್ಕೋತಾರೆ. ಒಳ್ಳೆತನ ಬೆಳಗಿನ ಬಿಸಿಲಿನ ಹಾಗೆ ಕಡಿಮೆ ಇದ್ರೆ, ಸ್ವಾರ್ಥ ಮಧ್ಯಾಹ್ನದ ಬಿಸಿಲಿನ ಹಾಗೆ ಉರಿತಿದೆ. ಕರ್ಮ ಸಾಕ್ಷಿ ಕೂಡ ಅತ್ಯಾಶ್ಚರ್ಯವಾಗಿ ಪಡೋ ಹಾಗೆ ತುಂಬಾನೇ ದೊಡ್ಡ ಅನಾಹುತ ನಡೀತಿದೆ. ಒಂದು ಪಾಪ ಶಾಪಕ್ಕೆ ಕಾರಣವಾಯಿತು. ಆ ಶಾಪಕ್ಕೆ ಸ್ವಾರ್ಥ ಜೊತೆ ಆಯಿತು. ಅಂದವಾಗಿದ್ದ ಸುಳ್ಳಿನ ಜೀವನ ನಿಜವಾದ ಜೀವನ ಬೆಂಕಿಯಾಗಿ ಸುಡ್ತಾ ಇದೆ. ಈಗ ಅವಳ ಮರಣ ಅನಿವಾರ್ಯ. ಏನ್ರಿ, ನಮ್ಮೂರ್ ಬಂತು ಅಂತ ಹೋಟೆಲಿರೋ ಮಗುಗೂ ಗೊತ್ತಾಗಿದೆ. ಖುಷಿಯಿಂದ ಕೈ ಕಾಲು ಆಡಿಸ್ತಿದೆ. ಜೈ ಗಂಗಂಗೆ ಏನಾಗಿದ್ಯಮ್ಮ? ಅವರು ದೇವಿಪುರಕ್ಕೆ ಹೋಗುವಾಗ ಕಾರ್ ಆಕ್ಸಿಡೆಂಟ್ ಆಯ್ತು ಅಜ್ಜಿ. ದೇವಿಪುರಕ್ಕೆ ಹೋಗಿದ್ರಾ? ಅವರಿಬ್ರು ಈಗ ಹೇಗಿದ್ದಾರೆ ಅತ್ಗೆ? ಜೈಗೆ ತಲೆಗೆ ಸ್ವಲ್ಪ ಗಾಯ ಆಗಿದೆ, ಪ್ರೆಗ್ನೆ ಇಲ್ಲ. ಗಂಗಾಗೂ ಕೂಡ ಪ್ರೆಗ್ನೆ ಇಲ್ಲ, ಟ್ರೀಟ್ಮೆಂಟ್ ಆಗ್ತಿದೆ. ಅಂದ್ರೆ ಗಂಗಾ ಸಾಯ್ಲಿಲ್ಲ ಚಂದ್ರಿಕಾ? ಆಗ್ಲೇ ಸತ್ರೆ ಹೆಂಗೆ? ಅವಳಿಗೆ ಶಾಪದ ಬಗ್ಗೆ ಗೊತ್ತಾಗಿ ತಾನೇ ಸಾಯ್ಬೇಕು. ಅವರು ದೇವಿಪುರಕ್ಕೆ ಯಾಕೆ ಹೊರಟಿದ್ರು? ಗಂಗಾ ಊರಿಗೆ ಹೋಗ್ಬೇಕು ಅಂತ ಹಠ ಮಾಡಿದ್ದಕ್ಕೆ ನಾನೇ ಜೈಗೆ ಬುದ್ಧಿ ಹೇಳಿ ಕಳಿಸ್ಬಿಟ್ಟೆ ಅಜ್ಜಿ. ಬುದ್ಧಿ ಇದೆಯಾ ನಿನ್ಗೆ? ಗಂಗಾ ಕೇಳಿದ್ರೆ ಕಳಿಸ್ಬಿಡ್ತೀಯಾ? ಅದು ದೇವಿಪುರಕ್ಕೆ. ದೇವಿಪುರಕ್ಕೆ ಹೋದ್ರೆ ಏನಾಗತ್ತೆ ಅಜ್ಜಿ? ಸತ್ ಹೋಗ್ತಾರೆ. ಶಾಪದ ಬಗ್ಗೆ ಗೊತ್ತಾದ್ರೆ ಗಂಗಾ ಸತ್ತೋಗ್ತಾಳೆ. ಗಂಗಾ ಸತ್ ಹೋದ್ರೆ ಜೈ ಸತ್ತೋಗ್ತಾನೆ.
ಏನಂದ್ರಿ ಅಜ್ಜಿ? ಶಾಪ ಅಂದ್ರೇನು? ಗಂಗಾ ಸಾಯೋದು ಅಂದ್ರೇನು? ನಿಮ್ಮ ಅಕ್ಕ ಹೇಗ್ ಸತ್ಲು ಅಂತ ನಿನಗ್ ಗೊತ್ತಾ? ಅವಳು ರೋಡ್ ಆಕ್ಸಿಡೆಂಟ್ ಇಂದ ಸಾಯ್ಲಿಲ್ಲ, ಶಾಪದಿಂದ ಸತ್ತೋದ್ಲು. ಅದಕ್ಕೂ ಮೊದಲು 3 ಜನ ಸೊಸೆರು ಶಾಪದಿಂದ ಸತ್ತೋದ್ರು. ನಮ್ಮ ವಂಶದಲ್ಲಿ ಪ್ರತಿ ತಲೆಮಾರಲ್ಲೂ ಮೊದಲನೇ ಸೊಸೆ ಸಾಯ್ಬೇಕು ಅಂತ 4 ತಲೆಮಾರಿಂದ ಶಾಪ ಇದೆ. ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ಈ ತಲೆಮಾರಲ್ಲಿ ಆ ಶಾಪಕ್ಕೆ ಗಂಗಾ ಬಲಿ ಆಗ್ತಿದ್ದಾಳೆ. 4 ದಿನ ಆದ್ಮೇಲೆ ಗಂಗಾ ಬದುಕಲ್ಲ, ಶಾಪಕ್ಕೆ ಬಲಿ ಆಗ್ತಿದ್ದಾಳೆ.